ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತಿನ ಸಂಚಿಕೆಯನ್ನ ತಡ ಮಾಡದೆ ಶುರು ಮಾಡೋಣ. ನೀವು ಕೂಡ ಕರೆ ಮಾಡಬಹುದು, ದಿನೇಶ್ ಗುರುಜಿಯವರ ಹತ್ರ ಮಾತನಾಡಬಹುದು. ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಸಮಯ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್, ಜ್ಯೋತಿಷ್ಯ ಜ್ಞಾನ ನಿಧಿ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ದಿನೇಶ್ ಗುರುಜಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಗಂ ಗಣಪತೆ ನಮಃ. ನಮಸ್ಕಾರ ವೀಕ್ಷಕರೇ, ಇನ್ನ 2 ದಿನ ಮಾತ್ರ ಬಾಕಿ ಇರುವಂತದ್ದು. ಇದೇ ವೀಕೆಂಡು ಶನಿವಾರ ಗುರುಜಿಯವರು ಹುಬ್ಳಿಗೆ ಬರ್ತಾ ಇದ್ದಾರೆ. ಅದಾದ್ಮೇಲೆ ಮೇ 1ಕ್ಕೆ ಪರಿಹಾರದ ಕ್ಲಾಸಸ್ಸು ಬೆಂಗಳೂರಿನಲ್ಲೇ ಇರುತ್ತೆ. ಸಾಕಷ್ಟು ಸೀಟ್ಸ್ಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಒಂದೇ ದಿನದ ಕ್ಲಾಸಸ್ಸು. ನಕ್ಷತ್ರ ನಾಡಿಯನ್ನ ಕಲಿದೇ ಇದ್ರೂ ಪರವಾಗಿಲ್ಲ, ಪರಿಹಾರದ ಕ್ಲಾಸಸ್ಗೆ ಬರ್ಬೋದು. ಅದ್ಭುತವಾದಂತಹ ಪುಸ್ತಕವನ್ನ ಕೂಡ ಕೊಡ್ತಾರೆ ಗುರುಜಿಯವರು. ಅದರಲ್ಲಿ ಎಲ್ಲಾ ರೀತಿಯ ಪರಿಹಾರಗಳು ಕೂಡ ಇರುತ್ತೆ. ಬಿಸ್ನೆಸ್ ಇಂದ ಹಿಡಿದು, ಮದುವೆಯಿಂದ ಹಿಡಿದು, ಜೀವನ ಅಂದಮೇಲೆ ಮದುವೆ ಬಿಸ್ನೆಸ್ ಅಷ್ಟೇ ಅಲ್ಲ, ಸಾಕಷ್ಟು ರೀತಿಯ ತೊಂದರೆಗಳಿರುತ್ತೆ. ಎಲ್ಲದಕ್ಕೂ ಕೂಡ ಪರಿಹಾರ ಇರುತ್ತೆ ಆ ಒಂದು ಪುಸ್ತಕದಲ್ಲಿ. ಕ್ಲಾಸಸ್ ಅಲ್ಲೂ ಕೂಡ ಹೇಳ್ಕೊಡ್ತಾರೆ. ಮೇ 1ನೇ ತಾರೀಕು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮೇ 11ಕ್ಕೆ ಬೆಂಗಳೂರಲ್ಲಿ ನಕ್ಷತ್ರ ನಾಡಿ ಇರುತ್ತೆ. ತುಮಕೂರಲ್ಲಿ ಮೇ 25ಕ್ಕೆ ನಕ್ಷತ್ರ ನಾಡಿ. ಮಂಗಳೂರಲ್ಲಿ ಜೂನ್ 8ನೇ ತಾರೀಕಿಗೆ ನಕ್ಷತ್ರ ನಾಡಿ. ಕಲ್ತ್ಕೊಳ್ಳಕ್ಕೆ ಅಲ್ಲಿ ಊರುಗಳಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ನೀವು ಕಲ್ತ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಫಸ್ಟ್ ಕಾಲರ್ನ ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ನಂದು ಪ್ರಶ್ನೆ ಕೇಳಬೇಕ್ರಿ. ಯಾರ್ದು ಬೇಕಾದ್ರೂ ಕೇಳಬಹುದು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ನಂದೇ. ನಂಬರ್ ಓಕೆ, ನಂಬರ್ ಹೇಳಿ. 1ರಿಂದ 249 ಒಳಗಡೆ ಒಂದು ನಂಬರ್ ಹೇಳಿ. 28 ಮೇಡಮ್. 28. ಕೇಳಿ, ನಿಮ್ಮ ಸೊಸೆ ಬಗ್ಗೆ ಏನಿದೆ ಕೇಳಿ, ಗುರುಜಿ ಮಾತಾಡ್ತಾರೆ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಶುಕ್ರದಶೆಯಲ್ಲಿ ಕೇಳಿದ್ದೀರಾ ಪ್ರಶ್ನೆ? 2019ವರೆಗೂ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರನಲ್ಲಿ 1, 6, 11, 8, 9, 10, 12. ಯಾವ ವಿಚಾರದಲ್ಲಿ ನೋಡ್ಬೇಕಮ್ಮ? ಗುರುಜಿ, ನಂದು ಹೆಲ್ತ್ ಬಗ್ಗೆ ಕೇಳಬೇಕಾಯ್ತು. ಏನು ಹೇಳಿ? ನಂದು ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. 6, 8, 12 ಕಾಂಬಿನೇಷನ್ 5 ಇಲ್ಲ, 9, 11 ಇದೆ. ಯಾರ್ದು ಆರೋಗ್ಯ? ನಂದು ಗುರುಜಿ. ಮೇಘ ಭಾಳ ಸ್ವಲ್ಪ ಆರಾಮ ನಂಗ. 11 ಚಂದ್ರ, 11ನೇದು ಚಂದ್ರ, 1 ಶುಕ್ರ. ಚಂದ್ರನಲ್ಲಿ 3, 4, 8, 1, 6, 11, 1, 6, 11, 11 ಮತ್ತು 8 ಕಾಂಬಿನೇಷನ್ ಇದೆ. ಏನು ಕಾಯಿಲೆ ಇದೆಯಮ್ಮ? ಏನು ತೊಂದರೆ ಆಗಿದೆ? ಗುರುಜಿ, ಹೊಟ್ಟೆ ಬಗ್ಗೆ ಸಮಸ್ಯೆ ಗುರುಜಿ. ಇದು 1 ವರ್ಷದ ಹಿಂದೆ ದೊಡ್ಡ ಆಪ್ಷನ್ ಆಯ್ತು ಗುರುಜಿ. ನನಗ ಇನ್ನೊಂದು ವಯಸ್ಸು ನಂದು. ಓಕೆ, ಹೊಟ್ಟೆ ನೋವು ಈಗಲೂ ಬರ್ತಾ ಇದೆಯಾ? ಹಾ ಗುರುಜಿ, ಸ್ವಲ್ಪ ಯಾವಾಗಾದ್ರೂ ಪೇನ್ ಆಗುತ್ತೆ ಗುರುಜಿ. ಡಾಕ್ಟರ್ ಏನು ಅಂತ ಹೇಳಿದಾರೆ ಅದು ಕಾಯಿಲೆಗೆ ಹೆಸರು? ಗುರುಜಿ, ಅದು ದೊಡ್ಡ ಆಪ್ಷನ್ ಮಾಡಿದ್ದಾರೆ ಗುರುಜಿ. ಆದ್ರೂ ಸ್ವಲ್ಪ ಏನು ಆಪರೇಷನ್? ಗುರುಜಿ ಸ್ವಲ್ಪ ಸ್ಪಷ್ಟ. ಅದರ ಅಪೆಂಡಿಕ್ಸ್ ಗಂಟಿತ್ತು ಗುರುಜಿ. ಅಪೆಂಡಿಕ್ಸ್ ಸ್ವಲ್ಪ ನಿಧಾನಕ್ಕೆ. ಅಪೆಂಡಿಕ್ಸಾ? ಹಾ, ಗಂಟಿತ್ತು ಗುರುಜಿ. ಅದು ಗರ್ಭಚಿಲ್ಲದಲ್ಲಿ ಗಂಟಿತ್ತು ಗುರುಜಿ. ಓಕೆ. 2 ಗಂಟೆನ ತೆಗಿತಾರೆ ಗುರುಜಿ. ಅದು ತೆಗೆದ್ರು ಸ್ವಲ್ಪ ತ್ರಾಸ ಅನಿಸುತ್ತೆ ಇನ್ನೂರು. ಓಕೆ, ಒಂದು ಕೆಲಸ ಮಾಡಿ. ಹಾ ಗುರುಜಿ. ಕಣಗಲೆ ಹೂವಿಂದು ಬೇರು ಸಿಗುತ್ತೆ. ಬೇರು ಗೊತ್ತಲ್ಲ? ಬೇರು, ಕಣಗಲೆ ಹೂವು, ಕೆಂಪು ಕಣಗಲೆ ಹೂವು ಬೇರು. ಅದನ್ನು ನೀವು ಕಲ್ಲಲ್ಲಿ ತೇಯ್ಬೇಕು. ಆ ಬೇರನ್ನ ತೆಗೆದು ಕಲ್ಲಲ್ಲಿ ತೇಯ್ಬೇಕು. ಅದು ರಸ. ಆ ರಸನ ತೆಗೆದಾದ ನಂತರ ಆ ರಸವನ್ನು ಇಟ್ಕೊಂಡು ಒಂದು ಮಂತ್ರ ಹೇಳ್ತೀನಿ. ಭಾಳ ಸುಲಭವಾಗಿರ್ತಕ್ಕಂಥ ಶುಕ್ರನ ಮಂತ್ರ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳಿ ಹೊಕ್ಕಳಿಗೆ ಅದನ್ನು ಹಚ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ 90 ದಿವಸ ಮಾಡ್ಕೊಂಬನ್ನಿ. ಈ ಮಂತ್ರವನ್ನು ಮಾಡ್ಕೊಂಬನ್ನಿ. ಮುಂದಿನ ದಿನಗಳಲ್ಲಿ 6-11 ಕಾಂಬಿನೇಷನ್ನು ಪ್ರಶ್ನಾಶಾಸ್ತ್ರದಲ್ಲಿ ಬರೋದ್ರಿಂದ ಮುಂದೆ ಕಾಯಿಲೆ ಬರೋದಿಲ್ಲ ಅಂತ ತೋರಿಸ್ತಾ ಇದೆ. ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆ. ಚಂದ್ರನಲ್ಲೂ ಕೂಡ 3, 4, 8 ಬಂದಿರೋದ್ರಿಂದ ಕ್ರಮೇಣ ಕಮ್ಮಿ ಆಗುತ್ತೆ ಅಂತಲೂ ಜಾತಕ ಹೇಳ್ತಾ ಇದೆ. ಬಟ್ ಈ ತಂತ್ರವನ್ನು ಮಾಡಿ ಶುಕ್ರವಾರದಿಂದ ಶುರು ಮಾಡಿ ಸ್ವಲ್ಪ ಹೆಚ್ಚು ಬೇರು ತೊಗೊಂಡು ಆ ಬೇರಲ್ಲಿ ಸ್ವಲ್ಪ ನೀರಲ್ಲಿ ಕಲಸಿ ಚೆನ್ನಾಗಿ ತೇಯ್ಬೇಕು. ತೇಯ್ದಾದ ನಂತರ ಅದನ್ನು ಹೊಕ್ಕಳಿಗೆ ಹಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮಂತ್ರ ಹೇಳಿದ ನಂತರ ಮಾಡ್ಕೊಳ್ಳಿ. ಸಕ್ಸಸ್ ಗ್ಯಾರಂಟಿ 90 ಡೇಸಲ್ಲಿ ಬರುತ್ತೆ. ಒಳ್ಳೆಯದಾಗಲಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡೋದ್ರಿಂದ ಈ ಥರ ಇರ್ತಕ್ಕಂಥ ಸಣ್ಣ ಪುಟ್ಟ ಒಂದು ಏನಂತಾರೆ ಆಪ್ರೇಷನ್ ಆದಮೇಲೂ ಕೂಡ ಸ್ವಲ್ಪ ತೊಂದರೆ ಬಂದಿದ್ದಲ್ಲಿ ಕೈಲಾಶ ಯಂತ್ರ ಭಾಳ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಬಲಗೈ ಮಧ್ಯದ ಬೆರಳಿಗೆ ಜಿರ್ಕಾನ್ನ ಧರಿಸ್ಕೊಳ್ಳಿ ಸಾಧ್ಯವಾದರೆ. ಇದರಿಂದ ಖಂಡಿತ ದೂರ ಆಗುತ್ತೆ. 90 ಡೇಸಲ್ಲಿ ಕ್ಲಿಯರ್ ಆಗುತ್ತಮ್ಮ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಕರೆ ಮಾಡೋಕ್ಕೆ. 2 ದಿನ ಬಾಕಿ ಇದೆ ವೀಕ್ಷಕರೇ. ಹುಬ್ಳಿಗೆ ಬರ್ತಾ ಇದ್ದಾರೆ ಇದೇ ವೀಕೆಂಡು ಗುರುಜಿ. ಶನಿವಾರ ಅಂದ್ರೆ ಹುಬ್ಳಿಲಿರ್ತಾರೆ. ಆಸಕ್ತಿ ಇರೋರು ಬಂದು ಕಲ್ತ್ಕೊಳ್ಳಿ. ಹುಬ್ಳಿ ಜನ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ತೀರಾ. ಪ್ರತಿ ಸರಿ ಕ್ಲಾಸಸ್ ಮಾಡಿದಾಗ್ಲೂ ಕೂಡ ಅದೇ ರೀತಿ ಪ್ರೀತಿನ ತೋರಿಸಿದ್ದೀರಾ. ಈ ಬಾರಿ ಕೂಡ ಬಂದು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ.
ಹಲೋ, ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ. 29/4/86. 29/4/86. ಟೈಮಿಂಗ್ಸ್ ಏನು? ಮಧ್ಯಾಹ್ನ 12:37. ಮಧ್ಯಾಹ್ನ 12:37. ಟೈಮಿಂಗ್ಸ್ ಏನು ಮಾ? ಮಧ್ಯಾಹ್ನ 12:37. ಓಕೆ. ಹುಟ್ಟಿರೋಂತ ಊರು? ಹುಟ್ಟಿದೂರು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು. ಗುರುಜಿ ಕ್ಲಾಸಸ್ ನ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಜೂನ್ 8ನೇ ತಾರೀಕಿಗೆ. ಇಂಟ್ರೆಸ್ಟೆಡ್? ಚಿಕ್ಕಮಗಳೂರು. ಓಕೆ, ಫೈನ್. ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ದೆ. ಇಂಟ್ರೆಸ್ಟೆಡ್ ಇದ್ರೆ ಬಂದು ಕಲ್ತ್ಕೊಳ್ಳಿ, ಮಾತಾಡಿ ಗುರುಜಿ ಹತ್ರ. ಆಯ್ತು ಮೇಡಮ್, ಆಯ್ತು. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಮೇಡಮ್, ಏನು ಕೇಳಬೇಕಾಯ್ತು? ಮಗನ್ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. 2 5 6 9 10 ಮದುವೆ ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿದೆ, ಏನು ತೊಂದರೆ ಇಲ್ಲ. 7ನೇ ಮನೆ ಶನಿ ತೋರಿಸ್ತಾ ಇದೆ ಕಸ್ಪಲಲ್ಲಿ. ಕಸ್ಪಲ್ ರೆಟ್ರೋಗ್ರೇಡ್ ಇದೆಯಾ? ಹೌದು, ರೆಟ್ರೋಗ್ರೇಡ್ ಇದೆ, ಸ್ವಲ್ಪ ಡಿಲೇ ಅಂತ ತೋರಿಸುತ್ತೆ. 7 8 ಕಾಂಬಿನೇಷನ್ ಏನು, ಇದರಲ್ಲಿ ಪ್ರಾಬ್ಲಮ್ ಏನಿಲ್ಲ, ಒಪ್ಕೋಬೇಕು ಅವ್ರು ಅಷ್ಟೇ. ಇದರಲ್ಲಿ 2 9 5 ಒಪ್ಕೋಬೇಕು. ಏನು ಪ್ರಾಬ್ಲಮ್ ಇದೆ ಅಮ್ಮ? ಏನು ಪ್ರಾಬ್ಲಮ್ ಆಗ್ತಾ ಇದೆ? ಯಾಕೋ ಸೆಟ್ ಆಗ್ತಾ ಇಲ್ಲ ಗುರುಜಿ. ತುಂಬಾ ಬರುತ್ತೆ ಸಂಬಂಧ, ಸೆಟ್ ಆಗ್ತಾ ಇಲ್ಲ. ಬರ್ತಾ ಇದೆ ಸಂಬಂಧ, ಸೆಟ್ ಆಗ್ತಾ ಇಲ್ಲ. ಯಾವ್ದಾದ್ರು ಮಾತುಕತೆವರೆಗೂ ಬಂದಿತ್ತಾ? ಹಾ, ಬಂದಿತ್ತು ಗುರುಜಿ. ಅದು ಬಂದಿತ್ತು. ನಾನೇನೋ ಒಂದು ಹೋಗೋತಿ ಒಂದು ಯಾರು ತಂದಿಟ್ರು ಅಂತ ಸುಮ್ಮನಾಗಿದ್ದೀನಿ. 6 6 ಅಂತ ಬರ್ತಾ ಇದೆ ಅಷ್ಟೇ. ರಾಹುನಲ್ಲಿ 6 6 ಬಂದಾಗ ಸೆಟ್ ಆಗ್ತಕ್ಕಂಥದ್ದು 3ನೇ ವ್ಯಕ್ತಿಗಳಿಂದ ಸ್ವಲ್ಪ ತೊಂದರೆಗೀಡಾಗ್ತಕ್ಕಂಥದ್ದು ಅಂತ ಬರುತ್ತೆ. ಈ ಕಾನ್ಸ್ಪಿರಸಿ ಅಂತ ಹೇಳ್ತೀವಿ ನಾವು. ಇದಕ್ಕೆ ಕಾನ್ಸ್ಪಿರಸಿ ಇದೆ. ಇದನ್ನ ಗಣಪತಿಯ ಮಂತ್ರನ ಸ್ವಲ್ಪ ಹೇಳ್ಕೊಬೇಕಾಗತ್ತೆ ಮೊದಲಾಗಿ. ಆಮೇಲೆ ನೀವು ಯಾವ್ದಾದ್ರು ಒಂದು ಹುಡುಗಿನ ನೋಡಕ್ಕೆ ನೀವೇ ಹೋಗ್ತಿರಲ್ಲ, ನಿಮ್ಮ ಸಂಪ್ರದಾಯ ಹೇಳ್ಕೊಳ್ತೀನಿ. ಅವನು ಹೇಳ್ಬೇಕಾ? ಅವ್ರು ಹೇಳಿದ್ರೆ ಒಳ್ಳೇದು. ಹುಡುಗಿನ ನೋಡಕ್ ಹೋಗ್ತಿರಲ್ವಾ ನೀವೇ, ಸಂಪ್ರದಾಯ ಇದೆಯಲ್ವಾ? ಸೊ ಹೋಗ್ಬೇಕಾದ್ರೆ ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಂಡು ಹೋಗಕ್ಕೆ ಹೇಳಿ ನಿಮ್ಮ ಮಗನಿಗೆ ಮೊದಲ ಬಾರಿ. ಓಕೆ, ಬ್ರೌನ್ ಕಲರ್ ಕರ್ಚೀಫ್. ಮತ್ತೆ ಈಗ ಅದೇ ಒಂದ್ ಬಂದಿತ್ತು, ಅದನ್ನ ನೋಡ್ಬೋದಾ ಗುರುಜಿ? ಮಾಡಿ, ಚೆನ್ನಾಗಿದೆ ಕಾಂಬಿನೇಷನ್, ಚೆನ್ನಾಗಿದೆ. 5 5 10 2 7 11 ಕಾಂಬಿನೇಷನ್ ಎಲ್ಲ ಇದೆ. ನಕ್ಷತ್ರ ವೃಶ್ಚಿಕ ರಾಶಿ, ಒಂದು ಪೂರ್ವಾಷ ನಕ್ಷತ್ರ ಧನು ರಾಶಿ. ನಾವು ನಕ್ಷತ್ರ ರಾಶಿ ಆ ಥರ ಜ್ಯೋತಿಷ್ಯ ಅಲ್ಲ ಮೇಡಮ್ ನಮ್ಮದು. ನಾವು ಆ ಥರ ಹೇಳೋದಿಲ್ಲ, ನಮ್ದು ಆ ಥರ ಅಲ್ಲ. ನಮ್ಮದು ಕಾಂಬಿನೇಷನ್ಸೇ ಬೇರೆ. ನಮ್ಮದು ಹೈಯರ್ ಲೆವೆಲ್ ಜ್ಯೋತಿಷ್ಯ ನನ್ನ ಪ್ರಕಾರ ಹೇಳಬೇಕು ಅಂದರೆ. ಮಚ್ ಅಬೋವ್ ದಿ ಜನರಲ್ ಅಸ್ಟ್ರಾಲಜಿ. ಆಗುತ್ತೆ ಈ ಸರಿ? ಖಂಡಿತ ಆಗುತ್ತೆ. ಪೊಸಿಷನ್ ಚೆನ್ನಾಗಿದೆ, ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಾರೆ, ಎಲ್ಲನೂ ಚೆನ್ನಾಗಿದೆ. ಈ ಸತಿ ರಾಹು ದಶೆ ಸ್ಟಾರ್ಟ್ ಆಗಿದೆ, ರಾಹು ಭುಕ್ತಿಲಿದೆ. ಸ್ವಲ್ಪ ಕಂಟಕಗಳು ಅಂತ ಹೇಳ್ತೀವಲ್ಲ, 6 6 ಬಂದಾಗ ಸ್ವಲ್ಪ ಅಡಚಣೆಗಳು ಜಾಸ್ತಿ. ಯಾರನ್ನೂ ಇನ್ವಾಲ್ವ್ ಮಾಡಿಬಿಡಿ, 3rd ಪರ್ಸನ್ನ ಇನ್ವಾಲ್ವ್ ಮಾಡಿಬಿಡಿ. ನೀವು ಡಿಸಿಷನ್ ತೊಗೊಳ್ಳಿ, ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಯಾವಾಗ 6 ಬರುತ್ತೋ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಆಗ್ತಕ್ಕಂಥದ್ದು ಬರುತ್ತೆ. ಅದೊಂದು ಸತಿ ಏನಾಗುತ್ತೆ, ಕಾಂಬಿನೇಷನ್ನು ಈ ಎಂಗೇಜ್ಮೆಂಟ್ ಆದಮೇಲೆ ಬ್ರೇಕ್ ಆಗ್ತಕ್ಕಂಥ ಕಾಂಬಿನೇಷನ್ಗಳು ಇದೆಲ್ಲ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ಗಣಪತಿ ಮತ್ತು ದುರ್ಗಾರಾಧನೆ ಎರಡನ್ನೂ ಅವ್ರ ಕೈಲಿ ಒಂದು ಮಂತ್ರ ಪಠನೆಯಿಂದ ಮಾಡಿಸಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳೋಕೆ ಹೇಳಿ. ಆಮೇಲೆ ಬಲಗೈ 4 11 2 5 ಮಧ್ಯದ ಬೆಳಗ್ಗೆ ಗೋಲ್ಡನ್ ಹೆಸೊನೈಟ್ ಅಂತ ಬರುತ್ತೆ. ಆ ಗೋಲ್ಡನ್ ಹೆಸೊನೈಟ್ ಹಾಕ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಏನೂ ತೊಂದರೆ ಇಲ್ಲ. ಸ್ವಲ್ಪ ಕಾನ್ಫಿಡೆನ್ಸಿಂದ ಹೋಗಿ, ನಾನು ಹೇಳಿರ್ತಕ್ಕಂಥ ಸಣ್ಣ ತಂತ್ರ ಮಾಡಿ ಸಕ್ಸಸ್ ಆಗೇ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ವೀಕ್ಷಕರೇ, ಮೇ 1ನೇ ತಾರೀಕಿಗೆ ಪರಿಹಾರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿರುತ್ತೆ. ಆಸಕ್ತಿ ಇದ್ರೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕೆಲವು ಸೀಟ್ಸ್ಗಳು ಮಾತ್ರ ಅವೈಲೇಬಲ್ ಇರುವಂಥದ್ದು. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಡೇಟ್ ಆಫ್ ಬರ್ತ್ ಹೇಳಿ, ಯಾರ ಬಗ್ಗೆ ಕೇಳ್ಬೇಕು ಅವ್ರದ್ದು? ನಮ್ಮ ಮಗಳ ಬಗ್ಗೆ ಮೇಡಮ್. 18 ಫೆಬ್ರವರಿ 1992. 18 ಫೆಬ್ರವರಿ 92. ಟೈಮಿಂಗ್ಸ್ ಏನು? ಮಾರ್ನಿಂಗ್ 11:10 ಮೇಡಮ್. ಮಾರ್ನಿಂಗ್ 11:10. ಹುಟ್ಟಿರುವಂತ ಊರು ಯಾವ್ದು ಸರ್? ಬೆಂಗಳೂರು ಮೇಡಮ್. ಬೆಂಗಳೂರಿನಲ್ಲಿ ಕ್ಲಾಸಸ್ ನ ಮಾಡ್ತಾ ಇದ್ದಾರೆ ಗುರುಜಿ ಅವರು ಮೇ 11ಕ್ಕೆ. ಆಯ್ತು ಮೇಡಮ್, ನಾನು ಫೋನ್ ಮಾಡ್ತೀನಿ. ಓಕೆ ಸರ್, ಮಾತಾಡಿ ಗುರುಜಿ ಹತ್ರ. ಸೂರ್ಯದಶೆ ನಡೀತಾ ಇದೆ. ಹ್ಞೂ ಸರ್, ನಮಸ್ತೆ ಸರ್. ನಮಸ್ಕಾರ. ಸೂರ್ಯದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. 5 10 189 ಗುರುಭುಕ್ತಿ 5 9 9 12. ಯಾವ ವಿಚಾರದಲ್ಲಿ ನೋಡ್ಬೇಕು ಸರ್? ಸರ್, ಇದು ಗೌರ್ಮೆಂಟ್ ಜಾಬಿನ ಬಗ್ಗೆ ಸರ್. ಸೂರ್ಯ ದಶೆ ಒಳಗೆ ಆಗುತ್ತೇನೋ ಅಂತ ಕೇಳೋಣ. ಸೊ ಸೂರ್ಯದಶೆ ಬಂದಾಗ ಗೌರ್ಮೆಂಟ್ ಜಾಬು. ಅದು ಮದ್ವೆ ಈ ವರ್ಷ ಮಾಡ್ತಾವ ಸರ್, ಅದಕ್ಕೆ ಮುಂದಿನ ವರ್ಷ ಆ ಕಡೆಗೆ ಗೌರ್ಮೆಂಟ್ ಜಾಬ್ಗೆ ಏನಾದ್ರು ಅನುಕೂಲ ಆಗುತ್ತೆ ನಾವು. ಸೂರ್ಯ ಕುಜನ್ ನಕ್ಷತ್ರದಲ್ಲೇ, ಚಂದ್ರ ಕೇತು ನಕ್ಷತ್ರದಲ್ಲಿದ್ದಾನೆ. ಸೂರ್ಯ ಚಂದ್ರದು ಕಾಂಬಿನೇಷನ್ ಇಲ್ಲ. 6ನೇ ಅಧಿಪತಿ ಶನಿ ಏನಾರು ಚಂದ್ರ ನಕ್ಷತ್ರದಲ್ಲಿದೆ. ಸ್ವಲ್ಪ ಕಷ್ಟದಿಂದ ಆಗುತ್ತೆ ಸರ್, ಈಸಿಯಾಗಿ ಆಗಲ್ಲ. ಯಾಕಂದರೆ ಈಗ ಬರ್ತಕ್ಕಂಥ ಭುಕ್ತಿಲಾಗಲ್ಲ.
ಸೂರ್ಯ ಮತ್ತು ಶನಿ ಭುಕ್ತಿಲಿ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. 2020 ಜನವರಿಲಿ ಸಿಗುತ್ತೆ ಸರ್. ಅಲ್ಲಿಂದ ಹಿಡಿದು 2021 ಮುಂದಿನ ವರ್ಷದಲ್ಲಿ ಖಂಡಿತ ಸಿಗುತ್ತೆ. ನೀವು ಟ್ರೈ ಮಾಡಿ. ಈ ವರ್ಷ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ. ದುಡ್ಡು ಕೊಡಬೇಡಿ, ಹಾಗೆ ಟ್ರೈ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ತೊಂದರೆ ಇಲ್ಲ. ಯಾಕಂದರೆ 6ನೇ ಅಧಿಪತಿ ಚಂದ್ರ ನಕ್ಷತ್ರದಲ್ಲಿ ಇರೋದ್ರಿಂದ ಖಂಡಿತ ಸಕ್ಸಸ್ ಆಗುತ್ತೆ. ಮಧ್ಯದ ಬೆರಳಿಗೆ ಅಮೆಥಿಸ್ಟ್ ಅಂತ ಒಂದು ಸ್ಟೋನ್ ಬರುತ್ತೆ, ಅದನ್ನು ಧರಿಸ್ಕೊಳ್ಳಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಜಾತಕದಲ್ಲಿದ್ದಾಗ ನಾವು ಯಂತ್ರ ಮಂತ್ರ ತಂತ್ರದ್ದೆಲ್ಲ ಮಾಡಿಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ. ಜಾತಕದಲ್ಲಿಲ್ಲ ಅಂದರೆ ತಿಬ್ಬರ್ಲಾಗ ಹೊಡೆದ್ರು ಕೂಡ ತುಂಬಾ ಕಷ್ಟ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಹಾಗೆ ವೀಕ್ಷಕರೇ, 2 ದಿನ ಹುಬ್ಳಿಗೆ ಗುರುಜಿ ಬರ್ತಾ ಇದ್ದಾರೆ. ಅದಾದ್ಮೇಲೆ ಮೇ 1ಕ್ಕೆ ಪರಿಹಾರದ ಕ್ಲಾಸಸ್ಸು ಬೆಂಗಳೂರಿನಲ್ಲಿರುತ್ತೆ. ಒಂದೇ ದಿನದ ಕ್ಲಾಸಸ್ ಆಗಿರುತ್ತೆ. ಮೇ 11ಕ್ಕೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿ, ತುಮಕೂರಲ್ಲಿ ಮೇ 25ಕ್ಕೆ, ಮಂಗಳೂರಲ್ಲಿ ಜೂನ್ 8ನೇ ತಾರೀಕು. ನಿಮಗೆ ಊರುಗಳಿಗೆ ಬಂದಾಗ ಕಲ್ತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಆನ್ಲೈನ್ ಮುಖಾಂತರ ಕೂಡ ಕಲ್ತ್ಕೋಬಹುದು. ಆಸಕ್ತಿ ಇದ್ರೆ ಕರೆ ಮಾಡಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಒಂದು ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿಯವರು ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ತಂತ್ರವನ್ನ ಹೇಳ್ತಾರೆ. ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ತುಂಬಾ ಜನರು ಮನೆಯಲ್ಲಿ ಒಂದು ಟೆನ್ಷನ್ಸ್ ಇರುತ್ತೆ. ನಮ್ಮ ಮನೇಲಿ ನಮ್ಮ ಮಗಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಅಥವಾ ಮಗನಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ. ತುಂಬಾ ಜನ ನೆಂಟಸ್ತಿಕೆ ಬರ್ತಾ ಇರುತ್ತೆ, ಬಟ್ ರಿಜೆಕ್ಟ್ ಆಗ್ತಾ ಇರುತ್ತೆ, ಓಕೆ ಆಗ್ತಾ ಇರಲ್ಲ. ಈ ಕಡೆ ಓಕೆ ಆದ್ರೆ ಆ ಕಡೆ ಓಕೆ ಆಗ್ತಾ ಇರಲ್ಲ. ಎಷ್ಟೊಂದು ಕಾಂಪ್ಲಿಕೇಶನ್ಸ್ಗಳಿರುತ್ತೆ. ಸೊ ಅಂತ ಒಂದು ವಿಚಾರಕ್ಕೆ ಗುರುಜಿಯವರು ಇದನ್ನ ಕಾರ್ಯಕ್ರಮದಲ್ಲಿ ತಂತ್ರವನ್ನ ಹೇಳ್ತಾರೆ. ಹಾಗೇನೆ ನಾನು ಹೇಳ್ತಾ ಇದ್ದೆ ಪರಿಹಾರದ ಕ್ಲಾಸಸ್ ಇದೆ ಅಂತ. ಈಗಾಗಲೇ ಒಂದು ಕ್ಲಾಸಸ್ ಗುರುಜಿಯವರು ಮುಗಿಸಿದ್ದಾರೆ. ಪರಿಹಾರದ ಕ್ಲಾಸಸ್ ಅದ್ಭುತವಾಗಿತ್ತು ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ವಯಸ್ಸಾಗಿದ್ದವರಿಂದ ಹಿಡಿದು ಯಂಗ್ಸ್ಟರ್ಸ್ ಇಂದ ಹಿಡಿದು ಎಲ್ಲಾ ವರ್ಗದವರು ಕೂಡ ಬಂದಿದ್ರು ಕ್ಲಾಸಸ್ ಅಲ್ಲಿ. ಸೊ ಇವಾಗ ನೆಕ್ಸ್ಟ್ ಮೇ 1ನೇ ತಾರೀಕಿಗಿದೆ ಪರಿಹಾರದ ಕ್ಲಾಸಸ್. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇವಾಗ ಪರಿಹಾರದ ಕ್ಲಾಸಸ್ ಅಲ್ಲಿ ಕಲ್ತಿರುವಂತವರು ಮಾತನಾಡಿರುವಂತಹ ಮಾತನ್ನ ನೋಡುವಂತಹ ಸಮಯ ವಿಟಿಯ ಮುಖಾಂತರ ನೋಡೋಣ. ಸರ್, ಕ್ಲಾಸ್ ತುಂಬ ಚೆನ್ನಾಗಿದೆ. ತುಂಬ ನಾಲೆಜು ಸಿಕ್ಕಿದೆ ನಮಗೆ. ಪರಿಹಾರದ ಬುಕ್ಸ್ ಬಗ್ಗೆ ಎಲ್ಲ ಚೆನ್ನಾಗಿದೆ ಸರ್. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್, ವೆರಿ ನೈಸ್ ಸರ್. ವೆರಿ ಗುಡ್, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಸರ್. ವೆರಿ ಗುಡ್, ಖುಷಿ ಆಯ್ತು. ನಮಗೆ ಉಪಯೋಗ ಕೂಡ ತುಂಬಾ ಆಗಿದೆ. ಮತ್ತೆ ಇವ್ರು ಕೊಟ್ಟಿರೋಂಥ ಕೆಲವು ಪರಿಹಾರದಿಂದ ಆಲ್ರೆಡಿ ನಮಗೆ ಒಂದು 100% ಅಲ್ಲಿ ಒಂದು 80% ಸಕ್ಸಸ್ ಆಗಿದೆ ನನಗೆ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ಕ್ಲಾಸಸ್ ಅಟೆಂಡ್ ಮಾಡಿ, ಚೆನ್ನಾಗಿದೆ. ನೀವು ಉಪಯೋಗ ಪಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಸರ್. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೂಪರ್, ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಯಾವಾಗ ಕ್ಲಾಸ್ ಇದೆ ಅಂತ ಕಾಯ್ತಾ ಇದ್ದೀನಿ. ವಾವ್, ವೆರಿ ಗ್ರೇಟ್. ನಾವೆಲ್ಲ ಹೋಗಿ ಯಾರ ಹತ್ರ ಜಾತಕ ತೋರಿಸಿ ಇದು ಮಾಡ್ತಿದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಬೋದು. ಮಕ್ಕಳು ಮನೇಲಿ ಎಲ್ಲರ ಬಗ್ಗೆ ತಿಳ್ಕೊಬೋದಲ್ವಾ, ಅದಕ್ಕೋಸ್ಕರ ನಾನು ಕ್ಲಾಸಿಗೆ ಗ್ರೇಟ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಎಲ್ಲ ಕೊಟ್ಟಂಥ ಮಂತ್ರ ತಂತ್ರಗಳೆಲ್ಲ ತುಂಬ ವರ್ಕೌಟ್ ಆಗಿದೆ. ಅದ್ರ ಪ್ರಕಾರ ಇದನ್ನು ಟ್ರೈ ಮಾಡೋ ಅಂತ ಬಂದ್ವಿ. ಸೊ ಗುಡ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಆಲ್ ಮೈ, ಎಲ್ಲರಿಗೂ ಇದು ತುಂಬ ಉಪಯೋಗ. ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ನಾವು ಆ್ಯಕ್ಚುಲಿ ಸೈನ್ಸ್ ಸ್ಟೂಡೆಂಟು, ಬಟ್ ಇದು ನೋಡಿದ ಮೇಲೆ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಆಲ್ ಯೂತ್ ಶುಡ್ ಕಮ್ ಹಿಯರ್ ಆ್ಯಂಡ್ ಲರ್ನ್. ಟೈಮ್ ಫಸ್ಟ್ ಎಲ್ಲ ಬಂದು ಸ್ವಲ್ಪ ಅಟೆಂಪ್ಟ್ಸ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ತುಂಬ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ಎಲ್ಲ ಪ್ರಾಬ್ಲಮ್ಸ್ನು ಕವರ್ ಮಾಡಿಕೊಂಡು ಈಸಿ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ತುಂಬ ಖುಷಿ. ತುಂಬ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಹೊಸ ವಿಷಯ ಕೊಟ್ಟಿದ್ದಾರೆ. ಈ ಪರಿಹಾರಗಳನ್ನು ಯಾರು ಕೊಟ್ಟಿರಲಿಲ್ಲ, ಗುರುಗಳು ಕೊಟ್ಟಿದ್ದಾರೆ. ಇದು ಸ್ಪೆಷಲ್ ಪ್ರೋಗ್ರಾಮ್, ತುಂಬ ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಓಕೆ, ಎಕ್ಸಲೆಂಟ್ ಆಗಿತ್ತು. ಓಕೆ. ಪರಿಹಾರದ ಕ್ಲಾಸಿಗೆ ಬಂದರೆ ಯಾವ ಅಸ್ಟ್ರಾಲಜರು ಬೇಕಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಕಲ್ತ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲ ಪರಿಹಾರಗಳನ್ನು ಕಂಪ್ಲೀಟಾಗಿ ಎಲ್ಲ ಪರಿಹಾರಗಳನ್ನು ಇದರೊಳಗಡೆ ಗುರೂಜಿಯವರು ಕೊಟ್ಟಿದ್ದಾರೆ. ಈ ಕ್ಲಾಸಿಗೆ ಬಂದು ಎಲ್ಲರೂ ಕಲ್ತ್ಕೊಂಡ್ರೆ ತುಂಬ ಅನುಕೂಲ ಆಗ್ತದೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್. ನಾವು ಬೇರೆ ಎಲ್ಲ ಕಡೆ ಸಿಗದೇ ಇರೋಂಥ ಪರಿಹಾರಗಳೆಲ್ಲ ಇಲ್ಲಿ ಸರ್ ಹೇಳಿದ್ರು. ಸಿಂಪಲ್ ಟ್ರಿಕ್ಸ್ ಇನ್ ಡೇ ಟು ಡೇ ಲೈಫ್. ಇಟ್ಸ್ ಗುಡ್. ಥ್ಯಾಂಕ್ಸ್ ಫಾರ್ ದ ವೆರಿ. ಆಲ್ ರೈಟ್, ನೋಡಿದ್ರಲ್ಲ ಪರಿಹಾರದ ಕ್ಲಾಸಸ್ಗೆ ಬಂದಿರೋಂಥವ್ರು ಯಾವ ತರ ಒಂದು ಜೋಶಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬೊಬ್ರು ಕೂಡ ಒಂದೊಂದು ರೀತಿ ಹೇಳಿದ್ರು ಅನ್ಬೋದು. ಸೈನ್ಸ್ ಸ್ಟೂಡೆಂಟ್ ಕೂಡ ನೋಡಿದ್ರಿ, ಯೂತ್ಸ್ಗಳು ಬಂದು ಕಲ್ತ್ಕೊಳ್ಳಿ, ನಾನು ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್ ಬಂದು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಸೊ ಯಾಕೆ ವೇಟ್ ಮಾಡ್ತಾ ಇದ್ದೀರಾ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಂದು ದಿನ ಇರುತ್ತಲ್ವಾ, ಸೊ ಒಂದು ದಿನದಲ್ಲಿ ಕಲ್ತ್ಕೊಳ್ಬಹುದಲ್ವಾ. ತಂತ್ರವನ್ನ ಹೇಳ್ತಾರೆ ಗುರುಜಿ. ಮದ್ವೆ ಸೆಟ್ ಆಗ್ತಾ ಇರಲ್ಲ, ಅದ್ರ ಬಗ್ಗೆ ಒಂದು ತಂತ್ರವನ್ನ ಹೇಳ್ತೀನಿ ಅಂದಿದ್ರು. ನೆಕ್ಸ್ಟ್ ಕಾಲರ್ಸ್ನ ಮಾತನಾಡಿಸ್ತೀನಿ. ಅದಕ್ಕೂ ಮುಂಚೆ ತಂತ್ರವನ್ನ ಕೇಳ್ಬಿಡೋಣ. ಗುರುಜಿ ಏನ್ ಹೇಳ್ತೀರಾ ಗುರುಜಿ? ಎಲ್ಲರಿಗೂ ಒಂದು ಸಮಸ್ಯೆ ಏನು ಅಂತಂದರೆ, ಫಸ್ಟು ಗಂಡು ಬರ್ತಾ ಇಲ್ಲ ಅಥವಾ ಹೆಣ್ಣು ಬರ್ತಾ ಇಲ್ಲ ಅಂತ ಮೊದಲ ಒಂದು ತೊಂದರೆ ಆಗುತ್ತೆ ಒಂದು ಸೆಗ್ಮೆಂಟ್ ಆಫ್ ದಿ ಪೀಪಲ್ಗೆ. ಎರಡನೇ ಸೆಗ್ಮೆಂಟ್ ಆಫ್ ದಿ ಪೀಪಲ್ಲು ನಾನು ಹೇಳ್ದಂಗೆ ಇವಾಗ ನಕ್ಷತ್ರ ಅದೆಲ್ಲ ನಮ್ಮದ್ರಲ್ಲಿಲ್ಲ. ನಮ್ಮದು ಭಾಳ ಅಂದರೆ ನಮ್ದು ಏನು ಕುಂಡಲಿ ಇದೆಯೋ ನಮ್ಮ ನಕ್ಷತ್ರ ನಾಡಿಲಿ, ಕುಂಡಲಿ ಮೇಲೇ ನಾವು ಸ್ಟ್ರಾಂಗ್ ಬೇಸ್ ಮಾಡಿಕೊಂಡು ಅಲ್ಲೇ ನೋಡ್ತಕ್ಕಂಥದ್ದು. ಅದನ್ನು ಬಿಟ್ಟು ನಾವು ಡಿವಿಯೇಟ್ ಮಾಡೋದಿಲ್ಲ. ಯಾಕಂದರೆ ಪರಾಶರ ಹೋರದಲ್ಲಿ ಭಾಳ ಡಿವಿಯೇಷನ್ ಇರುತ್ತೆ. ಬಟ್ ಪರಾಶರ ಹೋರ ಅನ್ನೋದು ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಜ್ಯೋತಿಷ್ಯ. ಅದು ಆ ಪರಾಶರ ಹೋರ ಪ್ರತಿಯೊಂದು ಹೇಳಿದ್ದಾನೆ.
ಪಂಚಮದಲ್ಲಿ ಗ್ರಹ ಯಾವುದಿದ್ರೆ ಏನಾಗುತ್ತೆ, ಸಪ್ತಮದಲ್ಲಿ ಗ್ರಹ ಇದ್ದರೆ ಏನಾಗುತ್ತೆ, ಅಷ್ಟಮದಲ್ಲಿದ್ದರೆ ಏನು, ಏಕದಶದಲ್ಲಿದ್ದರೇನು, ಯಾವ ಗ್ರಹ ಇದ್ದರೆ ಏನು ಫಲ ಅಂತ ಹೇಳಿದ್ದಾನೆ. ಬಟ್ ಸಮಸ್ಯೆ ಏನು ಅಂತ ಕ್ಲಿಯರಾಗಿ ಹೇಳ್ತೀನಿ ಕೇಳಿ ಎಲ್ಲ ವೀಕ್ಷಕರಿಗೂ. ಸಮಸ್ಯೆ ಬಂದಿರತಕ್ಕಂಥದ್ದು ಪರಾಶರ ಹೊರ, ಅಥವಾ ನನಗೆ 2ರಲ್ಲಿ ಆ ಗ್ರಹ ಇದೆ, 8ರಲ್ಲಿ ಈ ಗ್ರಹ ಇದೆ, ಸಪ್ತಮದಲ್ಲಿ ಈ ಗ್ರಹ ಇದೆ. ಹೌದು, ಖಂಡಿತ ಅಲ್ಲಿದೆ, ಅದು ಬಿಟ್ಟು ಯಾರು ಡಿವೇಟ್ ಮಾಡ್ತಾ ಇಲ್ಲ. ಆ ಹೇಳ್ತಕ್ಕಂಥ ಫಲ ಪರಾಶರ ಏನು ಹೇಳಿದ್ದಾನೆ, ಋಷಿಮುನಿಗಳಾಗಿರ್ತಕ್ಕಂಥವ್ರು, ಇದು ದಶಾಭುಕ್ತಿಗಳಲ್ಲಿ ನಾವು ನೋಡ್ಕೊಳ್ಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ ಕೊನೆಯಲ್ಲಿ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಜ್ಯೋತಿಷ್ಯರು ಪಂಚಮದಲ್ಲಿ ರಾಹು ಇದ್ದರೆ ನಿಮಗೆ ಸರ್ಪದೋಷ, ಸಪ್ತಮದಲ್ಲಿ ಶನಿ ಬಂದರೆ ನಿಮಗೆ ಲೇಟ್ ಮದುವೆ, ರಾಹು ಇದ್ದರೆ ಕಿತ್ತೋಗುತ್ತೆ, ಅಥವಾ ಯಾರನ್ನೋ ಲವ್ ಮಾಡಿ ಓಡೋಟೋಗ್ತಾರೆ, ಏನೇನೋ ಬಾಯಿಗೆ ಬಂದಿದ್ದು. ಶಾಸ್ತ್ರದಲ್ಲಿ ಅದನ್ನು ಕೆಲವೊಂದು ಕಡೆ ಕೊಟ್ಟಿದ್ದಾರೆ, ಉಲ್ಲೇಖ ಇದೆ, ಖಂಡಿತ ಇಲ್ಲ ಅಂತ ಹೇಳಲ್ಲ. ಬಟ್ ರಾಹು ದಶೆ ಬಂದಿದೆಯಾ ನೋಡ್ಕೋಬೇಕು, ಅಥವಾ ಶನಿ ದಶೆ ನಡೀತಾ ಇದೆಯಾ ಅದು ನೋಡ್ಕೋಬೇಕು, ಅಥವಾ ಕೇತು ದಶೆ ಬಂದಿದೆಯಾ ಆ ಥರ ಆಗೋಕ್ಕೆ ಖಂಡಿತ ಇರಲ್ಲ. 98% ಅಲ್ಲ, 100% ಆ ರೀತಿ ಇರಲ್ಲ. ಯಾವ ದಶ ನಡೀತಾ ಇರುತ್ತೋ ಆ ದಶದ ಮೇಲೇ ನಮ್ಮ ಜೀವನಗಳು ನಡೀತಕ್ಕಂಥದ್ದು. 3ನೇ ಮನೇಲಿ ಯಾರು ಕೂತ್ಕೊಳ್ಳಿ, ನವಮದಲ್ಲಿ ಯಾರು ಕೂತ್ಕೊಳ್ಳಿ, ಲಗ್ನದಲ್ಲಿ ಯಾರೇ ಕೂತ್ಕೊಳ್ಳಿ, ನಿಮಗೆ ಲಗ್ನದಲ್ಲಿ ಒಳ್ಳೆಯ ಗ್ರಹಗಳು ಕೂತ್ಕೊಂಡು ತುಂಬ ಚೆನ್ನಾಗಿದೆ ರಾಜಯೋಗ ಅಂತಾರೆ, ಯಾವ ರಾಜನೂ ಇರೋಲ್ಲ ನಿಮ್ಮ ಹತ್ರ. ಏನಕ್ಕೆ ಅಂದರೆ ಬರ್ತಕ್ಕಂಥ ದಶಗಳಲ್ಲಿ ಆ ಶಕ್ತಿ, ಅಲ್ಲಿರ್ತಕ್ಕಂಥ ಕಾಂಬಿನೇಷನ್ಗಳು, ಆ ಭಾವ ಕುಂಡಲಿಲಿ ಬರ್ತಕ್ಕಂಥ ಮನೆಗಳಂತೂ ಖಂಡಿತ ಬಂದಿರಲ್ಲ. ಸೊ ಇಂಥ ವಿಚಾರದಲ್ಲಿ ನಾವು ಒಳ್ಳೆ ಎಜುಕೇಷನ್ ತೊಗೊಂಡಿರ್ತೀವಿ, ಒಳ್ಳೆ ಜಾಬ್ ಮಾಡ್ತಾ ಇರ್ತೀವಿ, ಮನೆ ಇರುತ್ತೆ, ಎಲ್ಲ ಇರುತ್ತೆ, ಒಂದು ಹುಡುಗಿ ಬರ್ತಾ ಇರಲ್ಲ ನಮ್ಮ ಲೈಫಲ್ಲಿ. ಇದೇ ಥರ ವೈಸ್ ವರ್ಸ ಫಾರ್ ಗರ್ಲ್ಸ್ ಆಲ್ಸೋ. ಸೊ ಈ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಸಾಧಾರಣವಾಗಿರ್ತಕ್ಕಂಥ ಜ್ಯೋತಿಷ್ಯರ ಹತ್ರ ಹೋದರೆ ಖಂಡಿತ ಅವರು ನಿಮ್ಮ ಬಂದಿರತಕ್ಕಂಥ ಪ್ರಾಬ್ಲಮ್ ಮೇಲೆ ಅಲ್ಲಿ ಸಪ್ತಮ ಭಾವ ನೋಡಿ ಆ ಗ್ರಹ ಕೇಳ್ತಾರೆ. ಆ ದಶನೇ ನಡೀತಾ ಇರಲ್ಲ, ಯಾವುದೋ ಚಂದ್ರದಶ ನಡೀತಾ ಇರುತ್ತೆ, ಅಲ್ಲಿ 1/6 ಕಾಂಬಿನೇಷನ್ ಇರುತ್ತೆ, ನಿಮಗೆ ಮದುವೆ ಲೇಟ್ ಅಂತ ತೋರಿಸ್ತಾ ಇರುತ್ತೆ. ಸಪ್ತಮದಲ್ಲಿ ಪಾಪ ಯಾರೋ ರಾಹು ಕೂತಿರ್ತಾನೆ, ಅಥವಾ ಶನಿ ಕೂತಿರ್ತಾನೆ, ಅಥವಾ ಕೇತು ಕೂತಿರ್ತಾನೆ, ಅಥವಾ ಕುಜ ಕೂತಿರ್ತಾನೆ, ಇವ್ರಿಗೆಲ್ಲ ಶಾಂತಿ ಮಾಡ್ತಾ ಇರ್ತಾರೆ. ಅವ್ರ ಪಾಪ ನಗ್ತಾ ಇರ್ತಾರೆ ಹಿಂದುಗಡೆ, ನಾನು ಏನೂ ಮಾಡಿಲ್ಲ ಆ ಮಗುಗೆ, ನಾನು ಮದುವೆ ಕೊಡೋದು ಅಂತಲೂ ಹೇಳಿಲ್ಲ, ನನ್ನ ಕಾಂಬಿನೇಷನಲ್ಲಿ ಮದುವೆ ಕೊಡ್ತೀನಿ, ಬಟ್ ನನ್ನ ಒಂದು ಅಧಿಕಾರ ಬಂದಿಲ್ವಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಶಕ್ತಿ ಇರುತ್ತಲ್ವ, ಅವ್ರು ಮಾಡ್ತಕ್ಕಂಥದ್ದು ಏನೇ ಒಂದು ಪಾಲಿಸಿ ಕೊಡಬೇಕಾದ್ರೆ, ಯಾವುದೇ ಒಂದು ವಿಚಾರ ಕೊಡಬೇಕಾದ್ರೆ ಆ ಇರ್ತಕ್ಕಂಥ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇರ್ತಕ್ಕಂಥ ಆ ಒಂದು ಪಾರ್ಟಿಗೆ ಶಕ್ತಿ ಇರುತ್ತೆ, ಭಿನ್ನ ಪಾರ್ಟಿಗೆ ಆ ಶಕ್ತಿ ಇರೋದಿಲ್ಲ. ಅದೇ ರೀತಿ ನಮ್ಮ ದಶಾಭುಕ್ತಿಗಳಲ್ಲೇ ಇತ್ತು ಅಂದರೆ ಇರುತ್ತೆ, ಇಲ್ಲಾಂದರೆ ಈ ಜ್ಯೋತಿಷ್ಯದಲ್ಲಿ ಏನಾಗಿದೆ, ಈ ಥರ ಹೇಳಿ 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 ಎಲ್ಲರಿಗೂ ಕನ್ಫ್ಯೂಷನ್ ಆಗಿ 108 ಕಡೆ ಓಡೋಗಿ ಈ ರೀತಿ ಮಾಡ್ತಕ್ಕಂಥದ್ದು. ಇವತ್ತು ಒಂದು ಬೈಟಲ್ಲಿ ನೋಡಿದ್ರಿ ಎಷ್ಟು ಜನ ಡಿಫ್ರೆಂಟ್ ಆಗಿರ್ತಕ್ಕಂಥ ಪರಿಹಾರ ಕೊಟ್ಟಿದ್ದೀವಿ. ಅವರೆಲ್ಲ ನಮ್ಮ ಸ್ಟೂಡೆಂಟ್ಸು, ಅನೇಕರು ಹೊಸಬ್ರಿದ್ದಾರೆ. ಈ ರೀತಿ ಪರಿಹಾರದ ಕ್ಲಾಸಿಗೆ ಬನ್ನಿ, ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ನಕ್ಷತ್ರ ನಾಡಿ ಇಂಪಾರ್ಟೆಂಟಾಗಿ ಕಲೀರಿ, ನಿಮ್ಗೆ ಏನಾಗುತ್ತೆ ಅದು ಕ್ಲಿಯರ್ ಆಗುತ್ತೆ, ಏನಿದೆ ಏನಿಲ್ಲ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ, ಯಾರು ಬೇಕಾದ್ರೂ ಕಲಿಬೋದು. ಇದೇ ಒಂದು ಶನಿವಾರ ಮತ್ತು ಹುಬ್ಳಿಗೆ ಬರ್ತಿದ್ವಿ, ಸಾಕಷ್ಟು ಜನ ಸ್ವಲ್ಪ ರಜೆಗಳಿರೋದ್ರಿಂದ ಎಲ್ಲ ಆಗಿರೋದ್ರಿಂದ ಕಮ್ಮಿ ಬರ್ತಾರೆ ಅಂದ್ಕೊಂಡೆ. ಈ ಲಾಸ್ಟ್ 3 ಡೇಸಿಂದ ಭಾಳಷ್ಟು ಜನ ಎನ್ರೋಲ್ ಆದರು. ಇನ್ನೂ ನಾಳೆ ನಾಡಿದ್ದು 2 ಡೇಸ್ ಇದೆ. ಓಕೆ, ಅದಿರಲಿ, ಈಗ ಸಮಯ ಇದೆಯಲ್ಲ ಮಾತಾಡೋಣ. ಬ್ರೇಕ್ ತಗೊಂಡು ಮತ್ತೆ ಹೇಳ್ತೀನಿ. ಖಂಡಿತ ಗುರುಜಿ. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರ್ಸೋಣ. 2 ದಿನ ಇದೆ, ಹುಬ್ಳಿಗೆ ಬರ್ತಾ ಇದ್ದಾರೆ ಗುರುಜಿ. ಮೇ 1 ಪರಿಹಾರದ ಕ್ಲಾಸಸ್ ಅಂತ ನಾನು ಹೇಳಿದೆ, ಮಿಕ್ಕಿರೋ ಡೇಟ್ಸ್ನ ಹೇಳ್ತೀನಿ, ತಂತ್ರವನ್ನ ಕೂಡ ಗುರುಜಿ ಹೇಳ್ತಾರೆ. ವಿರಾಮದ ನಂತರ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಹಾಗೇನೆ ಇವಾಗ ತಂತ್ರವನ್ನ ಹೇಳ್ತೀನಿ ಅಂತ ಹೇಳಿದ್ರು ಗುರುಜಿ. ಸೊ ತಂತ್ರವನ್ನ ಕೇಳ ಗುರುಜಿ, ಏನ್ ಹೇಳ್ತೀರಾ? ಅನೇಕರಿಗೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಅಥವಾ ಒಂದು ಹುಡುಗಿ ಎಲ್ಲ ವಿಧದಲ್ಲೂ ನಿಮಗೆ ಒಳ್ಳೇದಾಗಿದೆ, ಎಲ್ಲ ಜಾತಕ ಎಲ್ಲ ಸೆಟ್ ಮಾಡ್ಕೊಳ್ತೀರಾ, ಎಲ್ಲ ಆಗಿದೆ, ಬಟ್ ಯಾಕಡೋ ಆ ಕಡೆಯಿಂದ ಒಪ್ಪಿಗೆ ಬರ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಇರುತ್ತೆ. ಅಥವಾ ಎಷ್ಟು ನೋಡಿದ್ರೂ ಕೂಡ ಆ ಕಡೆಯಿಂದ ಒಂದು ಪಾಸಿಟಿವ್ ಇಲ್ಲ, ಅಥವಾ ನಾವು ಒಪ್ಕೊಂಡ್ರೋದು ಅಲ್ಲಿ ಒಪ್ಕೊಳ್ತಾ ಇಲ್ಲ ಅಂತ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಆ ಹುಡುಗಿನ ನೋಡೋಕ್ಕೆ ಹೋದಾಗ ಅಥವಾ ಹುಡುಗ ನಿಮ್ಮ ಕಡೆ ಬಂದಾಗ ನಿಮಗೆ ಎಲ್ಲ ರೀತಿಯಲ್ಲೂ ಒಪ್ಪಿಗೆ ಇದ್ದಾಗ ಈ ತಂತ್ರವನ್ನು ಮಾಡಬೇಕು. ಇಲ್ಲ ಎಲ್ಲ ರೀತಿಯೂ ಚೆನ್ನಾಗಿದೆ ನಾವು, ಯಾಕಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ, ಯಾರು ಬಂದಾಗ ಜಾತಕಗಳನ್ನ ಫಸ್ಟೇ ಮಿಲನ ಮಾಡಿ ಎಷ್ಟು ಗುಣಗಳು ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಬೇಸಿಕ್ ಕಾನ್ಸೆಪ್ಟು. ನೀವು ಒಂದು ಒಂಟಿ ಕೊಪ್ಪಲ್ ಪಂಚಾಂಗ ಇಟ್ಕೊಂಡ್ಬಿಟ್ರೆ ಅಲ್ಲಿ ಇಬ್ಬರದು ನಕ್ಷತ್ರ ಮೇಲೆ ಕೆಳಗಡೆ ಕೋಷ್ಟಕ ನೋಡಿಬಿಟ್ರೆ 18 ಮೇಲೆ ಬಂದರೆ ಸಾಕು. ಅದರಲ್ಲಿ ನಿಮಗೆ ಸ್ಕ್ವಯರು ಮತ್ತು ಸರ್ಕಲಲ್ಲಿ ಇರುತ್ತೆ. ಕಮ್ಮಿ ಬಂದರೂ ಪಾಯಿಂಟ್ಸು ಸ್ಕ್ವೇರಲ್ಲಿದ್ದರೆ ಮಾಡ್ಬೋದು ಅಂತ ಹೇಳ್ತಾರೆ, ಜಾಸ್ತಿ ಬಂದರೂ ಸರ್ಕಲಲ್ಲಿದ್ದರೆ ಮಾಡಬಾರ್ದು ಅಂತ ಏನೋ ಒಂದು ಅಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಒಂದು ಪಂಚಾಂಗ ಇಟ್ಕೊಂಡು ಇವರ ಗಂಡಿನ ನಕ್ಷತ್ರ ಹೆಣ್ಣಿನ ನಕ್ಷತ್ರ ನೋಡಿಕೊಂಡು ಪಾಯಿಂಟ್ಸ್ ಮೇಲೆ ನೀವೇ ಡಿಸೈಡ್ ಮಾಡ್ಬೋದು. ಅದನ್ನು ತೊಗೊಂಡೋಗಿ ತೋರಿಸೋದು ಬೇಕಾಗಿಲ್ಲ. ಫಸ್ಟ್ ಆಫ್ ಆಲು
ಎರಡನೇದು ಅದರಲ್ಲಿ ವಿಚಾರದಲ್ಲಿ ಅದನ್ನು ತೋರಿಸಿದಾಗ ಭಾಳಷ್ಟು ಜನ ತಪ್ಪು ಹೇಳ್ತಾರೆ, ಅವ್ರು ಸತ್ತೋಗ್ತಾರೆ, ಇವ್ರು ಮಾಡ್ಕೊಂಡ್ರೆ ಇವ್ರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಅದು ಯಾವ ಥರ ಕಲ್ತಿದಾರೋ ಗೊತ್ತಿಲ್ಲ. ಅಲ್ಲಿ ಎಲ್ಲೂ ಕಂಡುಹಿಡಿಯೋಕೆ ಆಗೋದಿಲ್ಲ, ಯಾರಿಂದ ಸಾಯೋಕ್ಕೂ ಆಗೋದಿಲ್ಲ. ಅವ್ರ ಜೀವನದಲ್ಲಿ ಅವ್ರು ಸಾವು ಅಂತ ಬಂದಿದ್ರೆ ಮದುವೆ ಮಾಡ್ಕೊಂಡೇ ಸಾಯಬೇಕು ಅಂತಿಲ್ಲ, ಅದಕ್ಕಿಂತ ಮುಂಚೆನೇ ಸತ್ತೋಗ್ತಾರೆ. ಫಸ್ಟ್ ಪಾಯಿಂಟಲ್ಲಿ ಸಾವು ಅಂತ ಯಾರೂ ಮಾಡೋಕ್ಕಾಗಲ್ಲ, ಯಾಕಂದರೆ ಸಾವು ಒಂದೇ. 8ನೇ ಮನೆ ನಿಗೂಢ ಮನೆ, ಯಾರು ಹೇಳೋಕ್ಕಾಗಲ್ಲ. ತುಂಬ ಕಷ್ಟವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅದು ಭಗವಂತನ ಕೈಯಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಯಾವಾಗ ಸಾಯ್ತಾರೆ ಅಂತಕ್ಕಂಥದ್ದು ಅದು ವಿಧಿ ಲಿಖಿತ ಆಗಿರ್ತಕ್ಕಂಥದ್ದು. ಒಬ್ರು ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಇವ್ರು ಗೊಟಕ್ಕಾಗ್ಬಿಡ್ತಾರೆ, ಏನು ಇವರೇ ದೇವ್ರುಗಳ ಥರ ಆಡ್ಬಿಡ್ತಾರೆ. ಆ ಥರ ಹೇಳೋಕ್ಕೆ ತುಂಬಾ ಕಷ್ಟ. ಕಾಯಿಲೆ ಹೇಳ್ಬೋದು, ಮದುವೆ ಜೀವನ ಹೇಳ್ಬೋದು, ಒಂದು ಎಷ್ಟರ ಮಟ್ಟಿಗೆ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು, ಒಂದೇ ಊರಲ್ಲಿ ಒಂದೇ ಹೊಟ್ಟೆಯಲ್ಲಿ ಒಂದೇ ಟೈಮಿಗೆ ಅವಳಿ ಜವಳಿ ಹುಡ್ತಾರೆ. ಬಟ್ ಆದರೆ ಬೆಳೀತಾ ಏನಾಗುತ್ತೆ, ಅವರು ಒಂದೇ ಆಹಾರನೇ ತಂದೆ ತಾಯಿಗಳು ಹಾಕಿರ್ತಾರೆ, ಇಬ್ಬರಿಗೂ ಅದೇ ಆಹಾರ ಕೊಟ್ಟಿರ್ತಾರೆ, ಅದೇ ಊಟ, ಅದೇ ಸೆರಲ್ಯಾಕು, ಅದೇ ಹಾರ್ಲಿಕ್ಸು ಎಲ್ಲ ಕೊಟ್ಟಿರ್ತಾರೆ. ಬೆಳವಣಿಗೆಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಬುದ್ಧಿಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಜ್ಞಾನದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಅವರ ಒಂದು ಏನಂತಾರೆ ಒಂದು ಮಾತುಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಒಬ್ರು ಕೋಪ, ಒಬ್ರಿಗೆ ತಣ್ಣಗಿರ್ತಾರೆ, ಒಬ್ರು ಹಠ. ಏನಕ್ಕೆ ಇದೆಲ್ಲ ಬದಲಾವಣೆ ಆಗುತ್ತೆ? ಖಂಡಿತ ಅದರಲ್ಲಿ ದೇರ್ ಈಸ್ ಸಮ್ ಅಸ್ಟ್ರಾಲಜಿಕಲ್ ಫ್ಯಾಕ್ಟರ್. ಸ್ವಲ್ಪ ಆಲೋಚನೆ ಮಾಡಿ. ಹುಟ್ಟಿದಾಗ ಒಂದೇ ಟೈಮಲ್ಲಿ ಹುಟ್ಟಿರ್ತಾರೆ, ಬೆಳೆಯೋ ಟೈಮಲ್ಲಿ ಒಂದೇ ಆಹಾರ ಕೊಟ್ಟಿರ್ತಾರಲ್ಲ, ಆದರೂ ಕೂಡ ಗುಣಲಕ್ಷಣಗಳು ಚೇಂಜ್ ಆಗುತ್ತೆ, ಓದೋದ್ರಲ್ಲಿ ಹಾವಭಾವಗಳು ಚೇಂಜ್ ಆಗುತ್ತೆ, ಕಂಪ್ಲೀಟ್ ಡಿವಿಯೇಷನ್ ಆಗುತ್ತೆ. ರಕ್ತ ಚಲನೆ ಒಂದೇ, ಆಹಾರ ಒಂದೇ, DNA ಒಂದೇ, ಎಲ್ಲ ಒಂದೇ, ಮೆಡಿಸಿನ್ ಹಾಕಿರೋದು ಒಂದೇ ಇರುತ್ತೆ ಇಬ್ರಿಗೂ. ಸೊ ಈ ಒಂದು ವಿಚಾರನ ತಲೆ ಇಟ್ಕೋಬೇಕು. ಸೊ ಅದಿರಲಿ ಸೈಡ್ಗೆ. ಈಗ ತಂತ್ರಕ್ಕೆ ಬರೋಣ. ತಂತ್ರದಲ್ಲಿ ಏನಾಗಿದೆ ಅಂತಂದರೆ, ಯಾರು ನಿಮಗೆ ಇಷ್ಟ ಅಂದರೆ ನಿಮ್ಮ ಒಂದು ಸೆಟ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಆ ಸೆಟ್ ಆಗಿರ್ತಕ್ಕಂಥ ಒಂದು ಸಮಯದಲ್ಲಿ ಒಂದು ಬಿಳಿ ಹಾಳೆ ತಗೊಳ್ಳಿ, ಚಿಕ್ಕದಾಗಿರ್ತಕ್ಕಂಥ ಬಿಳಿ ಹಾಳೆ ತಗೊಳ್ಳಿ. ಯೆಲ್ಲೋ ಕಲರ್ ಸ್ಕೆಚ್ ಪೆನ್ನಲ್ಲಿ ಹಾರ್ಟನ್ನು ಬರಿಬೇಕು. ಹಾರ್ಟ್ ಶೇಪ್ ಎಲ್ಲರಿಗೂ ಗೊತ್ತು, ಹಾರ್ಟ್ ಗೊತ್ತಲ್ಲ ಎಲ್ಲರಿಗೂ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಲವ್ ಮಾಡಿದರೆ ಅದು ಹಾರ್ಟ್ ಶೇಪ್ ಹಾಕಿರ್ತಾರೆ. ಅದೊಂದು ದೊಡ್ಡದು ಆಗಿ ಇರ್ತಕ್ಕಂಥದ್ದು ಒಂದು ಹಾರ್ಟ್ ಶೇಪ್ ಹಾಕೋಬೇಕು. ಆ ಹಾರ್ಟ್ ಶೇಪ್ ಹಾಕಿ ಅದ್ರ ಮಧ್ಯದಲ್ಲಿ ಕೆಂಪು ಸ್ಕೆಚ್ ಪೆನ್, ರೆಡ್ ಕಲರ್ ಇರಬೇಕು, ಬೇರೆ ಕಲರ್ ತೊಗೋಬಾರ್ದು, ಪೋಸ್ಟ್ ಆಫೀಸ್ ರೆಡ್ ಇರಬೇಕು. ಅದರಲ್ಲಿ ನಂಬರ್ 55 ಅಂತ ಬರಬೇಕು. 55 ಅದ್ರ ಕೆಳಗಡೆ ON ಆನ್ ಅಂತ ಹಾಕಬೇಕು. 55 ಆನ್ ಅಂತ ಹಾಕಿ ಅವರ ತಂದೆ ಹೆಸರು, ತಾಯಿ ಹೆಸರು, ಅಥವಾ ಹುಡುಗಿ ಹೆಸರು ಅಥವಾ ಹುಡುಗನ ಹೆಸರು ಯಾವುದು ಪ್ರಸ್ತುತ ನೀವು ನೋಡ್ತಾ ಇದ್ರು ಅಂಥ ಹೆಸರನ್ನ ಬೋಲ್ಡ್ ಲೆಟರಲ್ಲಿ ಬರೀತಕ್ಕಂಥದ್ದು, ಬೋಲ್ಡ್ ಲೆಟ್ರಲ್ಲೇ ಬರೀಬೇಕು. ಇದನ್ನು ಬರೆದು ನೀವೇನಾದ್ರು ಪರ್ಸಲ್ಲಿ ಇಟ್ಕೊಂಡ್ರೆ ಅವ್ರ ಮಾತುಕತೆಯಲ್ಲಿ ಬಂದಾಗ ನಿಮಗೊಂಥರ ವಶ ಆದಂಗೆ ಅದು. ಇಟ್ ಈಸ್ ಲೈಕ್ ಎ ತಂತ್ರ. ಅದು ಒಂಥರ ಹಾರ್ಟ್ ಶೇಪಲ್ಲಿ ಅವ್ರಿಗೆ ನೀವು ಆರ್ ಸೆಂಡಿಂಗ್ ಸಮ್ ಪಾಸಿಟಿವ್ ವೈಬ್ರೇಷನ್. ಇಲ್ಲ ಅವರು ಏನೋ ನಮಗೆ ಆಸೆ ಆಯಿತು, ಮನೆತನ ನಮ್ಗೆ ಇಷ್ಟ ಆಯಿತು, ಹುಡುಗ ಇಷ್ಟ ಆದ, ಇದೆಲ್ಲ ಮಾತುಕತೆ ಬರುತ್ತಲ್ಲ, ಪ್ರತಿಯೊಂದರಲ್ಲೂ ಅಲ್ಲಿ ಏನೋ ಒಂದು ತಂತ್ರಗಳು ನಡೆದಿರುತ್ತೆ. ಒಂದು ಊಟ ಕೊಡೋದ್ರಲ್ಲೋ ಏನೋ ಒಂದು ವಿಚಾರದಲ್ಲೋ ಏನೋ ನಡೆದಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ತಂತ್ರ ಭಾಳ ಪ್ರಾಮುಖ್ಯವಾಗಿ ವರ್ಕ್ ಆಗುತ್ತೆ. ಹಾರ್ಟ್ ಶೇಪ್ನ ಯೆಲ್ಲೋ ಕಲರಲ್ಲಿ ಬರೀರಿ, ಮಧ್ಯದಲ್ಲಿ 55 ಅಂತ ಹಾಕಿ, ಅಂದರೆ ಮಧ್ಯದಲ್ಲಿ 55 ಅಂತ ಹಾಕಿ, ಅದ್ರ ಕೆಳಗಡೆ ಆ ರೆಡ್ ಪೆನ್ನಲ್ಲಿ ಆನ್ ಅಂತ ಬರೀರಿ, ON ಆನ್ ಅಂತ ಬರೀರಿ. ಅದ್ರ ಕೆಳಗಡೆ ಅವ್ರ ತಂದೆ ಹೆಸರು, ತಾಯಿ ಹೆಸರು ಅಥವಾ ಹುಡುಗನ ಹೆಸರು ಅಥವಾ ಹುಡುಗಿ ಹೆಸರು. ಇಷ್ಟು ಮಾಡಿ ಯಾರು ಬರ್ತಾರೋ ಇಟ್ಕೊಳ್ಳಿ. ಒಂದು ಸೆಟ್ ಆಗಿಲ್ವಾ 3-4 ಮಾಡಿ, ಯಾವುದೊಂದು ಬೇಗ ಶೀಘ್ರವಾಗಿ ಆಗುತ್ತೆ. ಕೆಲವರೆಲ್ಲ ಹೇಳ್ತಾರೆ, ನಾನು 40 ಹುಡುಗಿರು ನೋಡಿದೆ, 50 ಹುಡುಗಿರು ನೋಡಿದೆ, ಒಂದೂ ಸೆಟ್ ಆಗಿಲ್ಲ, ನನಗಿಷ್ಟ ಆಗಿದ್ದು ಅವ್ರಿಗೆ ಬಂದಿಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ನಮಗಿಷ್ಟ ಆಗಿಲ್ಲ. ಸೊ ಈ ಥರ ಕಾಂಬಿನೇಷನ್ಸ್ ತುಂಬ ಬಂದಾಗ ನಿಮಗಿಷ್ಟ ಆಗಿರ್ತಕ್ಕಂಥದ್ದು ಬರಬೇಕು ಅಂತಂದರೆ ಈ ತಂತ್ರವನ್ನು ಮಾಡಿ ಸಕ್ಸಸ್ನ ಪಡ್ಕೋಬೋದು. ಬಟ್ ಅದ್ರ ಜೊತೆಗೆ ಮಂತ್ರ ಪಠನೆ ಸ್ವಲ್ಪ ನೀವು ಮಾಡ್ಕೋಬೇಕು. ನಿಮ್ಮ ಜಾತಕಗಳು ನೋಡ್ಕೋಬೇಕು, ಯಾವ ಮಂತ್ರ ಹೇಳಬೇಕು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮಂತ್ರ ಇಲ್ಲದೆ ತಂತ್ರ ಮಾಡಿದ್ರೆ ಅದರ ಫಲ ಸ್ವಲ್ಪ ಕಮ್ಮಿ ಇರುತ್ತೆ. ತಂತ್ರನೇ ಶಕ್ತಿ ಇರಲ್ಲ, ಮಂತ್ರಕ್ಕೂ ಶಕ್ತಿ ಇರುತ್ತೆ ಜಾಸ್ತಿ, ಹೆಚ್ಚಾಗಿ ತಂತ್ರಕ್ಕೂ ಶಕ್ತಿ ಇರುತ್ತೆ. ಎರಡೂ ಮಾಡಿದಾಗ ಪವರ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಏನೇನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು, ಖಂಡಿತ. ಸೊ ಜ್ಯೋತಿಷ್ಯನ ಹೊಸ ನಿಟ್ಟಿನಲ್ಲಿ ನಾನು ತೊಗೊಂಡೋಗ್ತಾ ಇದ್ದೀನಿ. ನಕ್ಷತ್ರ ನಾಡಿ ಅದಕ್ಕೆ ಬೇಸಾಗಿದೆ. ಆಲ್ಮೋಸ್ಟ್ 6000 ಜನ ಕಲ್ತಿದ್ದಾರೆ. ಇನ್ನೂ ಸಾಕಷ್ಟು ಜನ ಮೊನ್ನೆ ಶಿವಮೊಗ್ಗದಲ್ಲಿ, ಮೊನ್ನೆ ದಾವಣಗೆರೆಯಲ್ಲಿ ಮತ್ತು ಮೈಸೂರಲ್ಲಿ ಕಲಿತಾ ಇದ್ದಾರೆ. ಈಗ ಹುಬ್ಳಿಲಿ ತುಂಬ ಜನ ಸೇರ್ತಾ ಇದ್ದಾರೆ. ಸೊ ಸೇರಿ ನೀವು ತುಂಬ ಜನ ವೀಕ್ಷಕರು ಇಲ್ಲಿ ಮಾತಾಡ್ತಾರೆ, ನನಗೆ ಕಾಲ್ ಮಾಡ್ತಾರೆ. ಬಟ್ ಒಂದು ಆಲೋಚನೆ ಏನಕ್ಕೆ ಮಾಡ್ತಾ ಇಲ್ಲ ಅಂದರೆ, ನಾನು ಯಾಕೆ ಹೋಗಿ ಕಲಿಬಾರ್ದು ಅನ್ನೋದು ಒಂದು ಆಲೋಚನೆ ನಿಮ್ಮಲ್ಲಿ ಬರ್ತಾ ಇಲ್ಲ. ಆ ಒಂದು ಸಣ್ಣ ಒಂದು ಸೀಡ್ ಅಂತ ಹೇಳ್ತೀವಲ್ಲ, ಆ ಆಲೋಚನೆಯನ್ನು ನಿಮ್ಮ ತಲೆಗೆ ಹಾಕ್ಕೊಳ್ಳಿ. ಅದು ದೊಡ್ಡದು ಮರ ಆದ ನಂತರ ಖಂಡಿತ ನಕ್ಷತ್ರ ಕಲಿತಾದ ನಂತರ ಅದು ಹಣ್ಣುಗಳು ಬಿಟ್ಟಾಗ ನಿಮಗೆ ಖುಷಿಯಾಗುತ್ತೆ. ಯಾಕೆ ಇಷ್ಟು ಡಿಲೇ ಮಾಡಿದೆ, ನನ್ನ ಜೀವನದ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಬೋದಾಗಿತ್ತು, ಕರೆಕ್ಟ್ ರೂಟಲ್ಲಿ ನಾನು ಹೋಗ್ಬೋದಾಗಿತ್ತು. ಪ್ರಾಬ್ಲಮ್ ಬಂದೇ ಬರುತ್ತೆ. ನೆನ್ನೆನೂ ಹೇಳಿದೆ, ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ. ಅದನ್ನು ಹೇಗೆ ನಿಭಾಯಿಸಬೇಕು, ಸೈಲೆಂಟಾಗಿರಬೇಕಾ, ಗಲಾಟೆ ಮಾಡಬೇಕಾ, ವಿನ್ನಿಂಗ್ ಇದೆಯಾ, ವಿನ್ನಿಂಗ್ ಇಲ್ವಾ, ಎಲ್ಲ ನೋಡ್ಕೋಬೋದು. ವಿನ್ನಿಂಗ್ ಇಲ್ವಾ ಸಬ್ಮಿಟ್ ಆಗಿ, ವಿನ್ನಿಂಗ್ ಇದೆಯಾ ಸಬ್ಮಿಟ್ ಆಗಬೇಡಿ ಅಷ್ಟೇ. ಲೈಫಲ್ಲಿ ಎಲ್ಲರಿಗೂ
ಹಾರ್ನ ಜೀತ್ನ ಅಂತ ಎರಡು ಇರುತ್ತೆ. ಹೌದು. ನಿಮಗೆ ಜೀತ್ ಇದ್ದರೆ ತಲೆನೇ ಕೆಡ್ಸ್ಕೊಬಿಡಿ, ಮುಂದೆ ಓಡ್ತಾ ಇರಿ. ನಿಮಗೆ ಹಾರ್ನ ಇದ್ದರೆ ಖಂಡಿತ ವೆಯ್ಟ್ ಮಾಡಿ, ಸಬ್ಮಿಟ್ ಆಗಿಬಿಡಿ. ಲೋಯರ್ ಯುವರ್ ಸ್ಟ್ಯಾಂಡರ್ಡ್ಸ್. ಲೈಫಲ್ಲಿ ಕೆಳಗಡೆ ಬಿದ್ದರೆ ತಲೆ ಕೆಡ್ಸ್ಕೋಬಾರ್ದು. ಲೋಯರ್ ಯುವರ್ ಸ್ಟ್ಯಾಂಡರ್ಡ್ಸ್ ಅಷ್ಟೇ. ಯಾರ್ದು ಕೇಳಲ್ಲ ಸರ್, ಯಾರ್ದು ಕೇಳಲ್ಲ ಸರ್. ಎಲ್ಲರಿಗೂ ಈಗ ಪ್ರಪಂಚದಲ್ಲಿ ಯಾರು ನಡ್ಕೊಂಡು ಹೋಗ್ತಾ ಇರ್ತಾರೆ ಒಂದು ರೋಡಲ್ಲಿ, ನನ್ನನ್ನು ಯಾರು ನೋಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇರ್ತಾರೆ ಹೊರತು ಅವ್ರು ಯಾರನ್ನ ನೋಡ್ತಾರೆ ಅನ್ನೋದು ಇರೋದಿಲ್ಲ. ಅದಕ್ಕೆ ತಾನೇ ನಾವು ಅಷ್ಟೊಂದು ನಾವು ಕಾನ್ಷಿಯಸ್ ಆಗ್ತೀವಿ. ಸೊ ಪ್ರಪಂಚದಲ್ಲಿ ಎಲ್ಲರೂ ಅವ್ರವ್ರು ಏನು ಥಿಂಕ್ ಮಾಡ್ತಾ ಇರ್ತಾರೆ, ನನಗೇನು ಅನ್ಕೋತಾ ಇದ್ದಾರೋ, ನನಗೇನು ಆಗ್ತಾ ಇದೆಯೋ, ನನಗೆ ಆ ಜನಗಳೆಲ್ಲ ಏನು ಅನ್ಕೋತಾರೋ, ಅವ್ರ ಮನಸ್ಸಲ್ಲೂ ಅದೇ ಥರ ಬಂದಿರುತ್ತೆ. ನನ್ನೇನು ಅನ್ಕೊಳ್ತಾರೋ, ಇದನ್ನು ತೆಗೆದಾಕಿ ಯಾರು ಏನು ಅನ್ಕೊಂಡ್ರೆ ಏನು, ಸಾತ್ವಿಕವಾಗಿ ಸದ್ಗುಣವಾಗಿ ಮುಂದೆ ನಡ್ಕೊಂಡು ಹೋಗ್ತಾ ಇರೋಣ. ಟೆನ್ಷನ್ನೇ ಬೇಡ. ಎಲ್ಲ ಬಿದ್ದೋಯ್ತಾ, ಎಲ್ಲ ಕಳ್ಕೊಂಡ್ರಾ, ಚಿಂತೆನೆ ಮಾಡಿಬಿಡಿ. ಊಟಕ್ಕೆ ಬಟ್ಟೆಗಿದೆಯಾ, ನೆಮ್ಮದಿಯಾಗಿರಿ. ಯಾರೆಲ್ಲ ಕಳ್ಕೊಂಡಿರ್ತಾರೋ ಅವನಷ್ಟು ಸುಖಿ ಯಾರೂ ಇರಲ್ಲ. ಎಲ್ಲ ಇದ್ದಾಗಲೇ ಭಯ ನಮ್ಗೆ ಜಾಸ್ತಿ. CCTV ಹಾಕು, ಲಾಕ್ ಹಾಕು, IT ಅವ್ರ ಪ್ರಾಬ್ಲಮ್ಮು, ಇನ್ನೊಬ್ರು ಯಾರೋ ಪ್ರಾಬ್ಲಮ್ಮು, ದುಡ್ಡಿದ್ರೆ ಇನ್ನೂ ಶತ್ರುಗಳು ಬೇರೆ ಜಾಸ್ತಿ. ಕಷ್ಟಪಟ್ಟು ದುಡ್ದೇ ಇರ್ತಕ್ಕಂಥವ್ರಿಗೆಲ್ಲನೂ ಕಾಸು ಹೊಡಿಯೋಕ್ಕೆ ಬೇರೆ ಬರ್ತಾರೆ ಜನ. ಭಾಳ ಡೇಂಜರು. ದುಡ್ಡು ಅಂದರೆ ಅದು ಹೇಸಿಗೆ ಥರನೂ ಸಾಯ್ತಾರೆ ಜನ. ದುಡ್ಡು ಬೇಕು, ಅವ್ನು ಹೆಂಗಾರು ಕಷ್ಟಪಟ್ಟು ಆಗಿರಲಿ, ಅವನಿಂದ ಕಿತ್ಕೊಂಡ್ಬಿಡ್ಬೇಕು ದುಡ್ಡು. ಈ ಥರ ದುಡ್ಡಿದ್ದಾಗ ಈ ಥರದ್ದೆಲ್ಲ ಶತ್ರುಗಳು ಜಾಸ್ತಿ. ಅದಕ್ಕೆ 6ನೇ ಮನೆ ದುಡ್ಡಿಗೆ ಯಾವುದು? 6ನೇ ಮನೆ ನಿಮ್ಗೆ ಕೆಲಸ ಕೊಡೋದು, 6ನೇ ಮನೆಯೇ ಸಂಬಂಧಗಳನ್ನ ಹಾಳು ಮಾಡ್ತಕ್ಕಂಥದ್ದು, 6ನೇ ಮನೆಯೇ ನಿಮಗೆ ಆಸೆಗಳು ತಂದು ಕೊಡ್ತಕ್ಕಂಥದ್ದು, 6ನೇ ಮನೆ ನಿಮಗೆ ರೋಗ ತಂದು ಕೊಡ್ತಕ್ಕಂಥದ್ದು. ಇಷ್ಟೂ ತಂದು ಕೊಟ್ಟಾಗ ಮತ್ತಿನ್ನೇನು, ನಮ್ಮ ಸಫರಿಂಗ್ಸ್ ಎಲ್ಲ 6ನೇ ಮನೆ ಒಂದು ಬಂದಿರೋದ್ರಿಂದನೇ ಸಫರಿಂಗ್ಸ್ ಕೊಟ್ಬಿಟ್ಟಿದೆ. ಅದಕ್ಕೆ ಲಗ್ನಕ್ಕೆ ಅದು 6ನೇ ಮನೆಗೆ ಅಷ್ಟಮ ಸ್ಥಾನ ಲಗ್ನ. ಷಷ್ಟಾಷ್ಟಕದಲ್ಲಿ ಲಗ್ನ 6 ಅಂತ ಇರುತ್ತೆ. ಷಷ್ಟಾಷ್ಟಕದಲ್ಲಿ ಇದ್ದಾಗ ಭಾಳ ಡೇಂಜರ್ ಆಗಿರ್ತಕ್ಕಂಥದ್ದು. ಸಮಯದ ಅಭಾವದಿಂದ ಜ್ಯೋತಿಷದ ಬಗ್ಗೆ ಇನ್ನೂ ಮಾತಾಡ್ಬೋದಾಗಿತ್ತು, ಸಮಯ ಆಗಿದೆ. ಮಾಡೋಣ. ಎಲ್ಲರೂ ಒಂದು ನಿಟ್ಟಿನಲ್ಲಿದ್ದೀನಿ. ನನಗೆ ಒಂದು ಟೈಮಲ್ಲಿ ನಾನು ಒಂದು ಕಾರ್ಪೊರೇಟ್ ವರ್ಲ್ಡಲ್ಲಿದ್ದೆ, ದುಡ್ಡು ಮಾಡಬೇಕಾಯ್ತು, ಎಲ್ಲ ಮಾಡಿದೆ. ಬಟ್ ಇವಾಗ ಈ ಒಂದು ಶಾಸ್ತ್ರನ ಮುಂದೆ ಉನ್ನತ ಮಟ್ಟಕ್ಕೆ ತೊಗೊಂಡೋಗಿ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಇದೆ. ಕರೆಕ್ಟಾಗಿರ್ತಕ್ಕಂಥ ಸನ್ಮಾರ್ಗದಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ನಿಮಗೆ ದುಡ್ಡು ಖರ್ಚಾಗದೇ ಇರತಕ್ಕಂಥದ್ದು. ಯಾಕಂದರೆ ತುಂಬ ಜನ ದುಡ್ಡು ಖರ್ಚು ಮಾಡಿದ್ರೆ ನಮಗೆ ಒಂದು ಫಲ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ದೇವ್ರನ್ನ ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ರೀತಿಯಿಂದ ಗೆಲ್ಲಬೇಕಾಗತ್ತೆ ದೇವ್ರನ್ನ. ಭಗವಂತ ಇದ್ದೇ ಇದ್ದಾನೆ ಡೆಫಿನೆಟ್ಲಿ. ಅವ್ರಿಗೆ ಸಾಕಷ್ಟು ಕೆಲಸ ಇದೆ. ಯಾಕಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಒಂದು ಬ್ರಹ್ಮಾಂಡ, ಅದರಲ್ಲಿ ಒಂದು ಸಣ್ಣ ಒಂದು ಭೂಮಿ, ಆ ಭೂಮಿಲಿರ್ತಕ್ಕಂಥ 30% ಭೂಮಿ, ಆ 30%ಅಲ್ಲಿರ್ತಕ್ಕಂಥ ಒಂದು ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಬೆಂಗಳೂರು ಇರ್ತಕ್ಕಂಥ ಒಂದು ಸಣ್ಣ ಒಂದು ನಗರ, ಅದರೊಳಗಡೆ ಒಂದು 100 ಮನೆ, ಆ 100 ಮನೇಲಿ ನಿಮ್ದು ಒಂದು ಮನೆ, ಆ ಮನೆ ಒಳಗಡೆ ಒಂದು ರೂಮು, ಆ ಒಂದು ರೂಮಲ್ಲಿ ನೀವು ಕೂತಿರ್ತೀರ. ಇಷ್ಟು ಪೆನಿಟ್ರೇಟ್ ಆಗಬೇಕು ಅಂದರೆ ಇಟ್ ಇಸ್ ನಾಟ್ ಸೋ ಈಸಿ ಫಾರ್ ಗಾಡ್ ಟು ಬಿ ಎವ್ರಿವೇರ್. ಸೊ ಅದಕ್ಕೆ ಬೆಸ್ಟ್ ಏನು ಅಂತಂದರೆ ವಿ ಹ್ಯಾವ್ ಟು ರೀಚ್ ಟು ಹಿಮ್, ಹಿ ವಿಲ್ ನೆವರ್ ರೀಚ್ ಟು ಅಸ್, ಲೆಟ್ ಅಸ್ ಆಲ್ ರೀಚ್ ಟು ಹಿಮ್ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಗುರುಜಿ, ಧನ್ಯವಾದ. ಸೊ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದೇ ವೀಕೆಂಡು ಹುಬ್ಳಿ ಅಂತ ಹೇಳ್ತಾ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.